ನಮಸ್ಕಾರ ಎಲ್ಲರಿಗೂ ಇನ್ನೊಂದು ಸ್ವಾಗತ ಸುಸ್ವಾಗತ. ಸೊ ವಿಡಿಯೋದ ಟಾಪಿಕ್ಸ್ ಭಾಳ ಅದಾವೆ. ಟೈಮ್ ಸ್ಟೆಪ್ ಕೊಟ್ಟಿರ್ತೀನಿ, ಅದ್ರ ಮ್ಯಾಗ ಏನು ನೋಡ್ಕೊತೀನಿ ನೋಡ್ಕೋರಿ, ಬಿಡ್ತಿದ್ರೆ ಬಿಡ್ರಿ, ಫುಲ್ ವಿಡಿಯೋ ನೋಡ್ರಿ. ಸೊ ಒಂದೇ ಟಾಪಿಕ್ ಬಂದುಬಿಟ್ಟು ಹೃತಿಕ್ ರೋಷನ್ ಎಕ್ಸ್ ಹೊಂಬಾಳೆ ಫಿಲ್ಮ್ಸ್. ಸೊ ಹೊಂಬಾಳೆ ಫಿಲ್ಮ್ಸ್ ಅವರು ಹೃತಿಕ್ ರೋಷನಿಗೆ ಹೈರ್ ಮಾಡ್ಯಾರ ಒಂದು ಹೊಸ ಫಿಲ್ಮಿಗೆ. ನನಗೆ ಅನ್ಸಿಮಟ್ಟಿಗೆ ಈ ಫಿಲ್ಮ್ ಡೈರೆಕ್ಟ್ ಮಾಡ್ತಾರೆ ಪ್ರಶಾಂತ್ ನೀಲ್ ಅವರು. ಒಂದು ಸ್ವಲ್ಪ ರೂಮರ್ಸ್ ಬಂದ ಪ್ರಶಾಂತ್ ನೀಲ್ ಡೈರೆಕ್ಟ್ ಮಾಡ್ತಾರೆ ಅಂತ ಹೇಳಿ. ಪ್ರಶಾಂತ್ ನೀಲ್ ಡೈರೆಕ್ಟ್ ಮಾಡ್ತಿದ್ರಪ್ಪ ಅಂತಂದರೆ ಬೆಂಕಿ ವಿಷಯ. ಯಾಕಂದ್ರೆ ಮತ್ತೆ ಇರೋ ನ್ಯೂಸ್ ಏನು ಬಂದಿತ್ತಪ್ಪ ಅಂತಂದ್ರೆ ಪ್ರಶಾಂತ್ ನೀಲ್ ಅವ್ರ ಬದಲಿ ಪೃಥ್ವಿರಾಜ್ ಶಿವಕುಮಾರ್ ಅವ್ರನ್ನ ಡೈರೆಕ್ಟ್ ಮಾಡ್ತಾರೆ ಅಂತ ಹೇಳಿ. ಅದನ್ನೂ ಚಲೋ ವಿಷಯ. ಅದಕ್ಕಪ್ಪ ಅಂತ ಇಬ್ಬರು ಡೈರೆಕ್ಟರ್ಸ್ ಭಾರಿ ಅದಾರ, ಇಬ್ಬರು ಡೈರೆಕ್ಟರ್ಸ್ ಚಲೋ ಅದಾರ. ನಾವು ಹೊಂಬಾಳೆ ಫಿಲ್ಮ್ಸ್ ಮೆಚ್ಚಬೇಕು. ಅದಕ್ಕಪ್ಪ ಅಂತಂದ್ರೆ ಕನ್ನಡ ಇಂಡಸ್ಟ್ರಿ ಆಗೋಣ ಫಸ್ಟ್ ತೆಲುಗು ಇಂಡಸ್ಟ್ರಿಗೆ ಹೋದ್ರು ಅವರು. ತೆಲುಗು ಇಂಡಸ್ಟ್ರಿದಾಗ ಸಲಾರ್ ಫಿಲ್ಮ್ ತಂದ, ಸಲಾರ್ ಫಿಲ್ಮ್ ಆಗೋಣ ಮತ್ತೆ ಇನ್ನೊಂದು ಇಂಡಸ್ಟ್ರಿಗೆ ಹೋದ್ರೆ ಬಾಲಿವುಡ್ದಾಗ ಎಲ್ಲವರು ಹೃತಿಕ್ ರೋಷನ್ ತಂದ್ರಿ. ಎಲ್ಲರಿಗೂ ದೊಡ್ಡ ದೊಡ್ಡ ಆ್ಯಕ್ಟರ್ಸಿಗೆ ಹೈರ್ ಮಾಡತ್ತವ್ರು. ಬೆಂಕಿ ವಿಷಯ. ಅವ್ರಿಗೆ ಇಟ್ಕೊಂಡು ಏನ್ರ ಒಂದು ಚಲೋ ಫಿಲ್ಮ್, ಚಲೋ ಸ್ಟೋರಿ ಬೋರ್ಡ್ ಮಾಡಬೇಕು ಒಂದು ಸ್ವಲ್ಪ. ಇಲ್ಕಂಡ್ರೆ ಮತ್ತು ಅವ್ರದ್ದು ಓಕೆ ಅನ್ನಿಸ್ಬಿಡ್ತೈತೆ. ಅದಕ್ಕಪ್ಪ ಅಂತಂದ್ರೆ ಹೃತಿಕ್ ರೋಷನ್ ಒಂದು ಲೈನಪ್ ಮುಂದಿನ ಫಿಲ್ಮ್ಸ್ ಅಂಥಪರಿ ಭಾಳ ದೊಡ್ಡದೇನಿಲ್ಲ. ಕ್ರಿಸ್ ಫೋರ್ ಬಿಟ್ಟು ಅಂಥಪರಿ ದೊಡ್ಡದು ಯಾವುದೂ ಫಿಲ್ಮ್ ಇಲ್ಲ. ಇದೊಂದು ಐತಿ, ಇದೊಂದು ನಂಬ್ಕೊಂಡ್ರೆ ಚಲೋ ಇರ್ತೈತೆ ಅಂತ ಹೇಳಿ. ಚಲೋ ನನ್ನ ನೆನಪತ್ತ ಒಂದು ಟೀಸರ್ ಬಂದೈತಿ ಮಿರಾಯ್ದು. ಸೊ ಮಿರಾಯ್ ಅಂತ ಹೇಳಿ ಒಂದು ಫಿಲ್ಮ್ ಬರಾಕತ್ತೈತಿ, ಅದ್ರದ್ದು ಟೀಸರ್ ಬಂದೈತಿ ಸದ್ಯ. ಸೊ ಟೀಸರ್ದ ಲುಕ್ಸ್ ಮತ್ತು ಟೀಸರ್ದ VFX, ಟೀಸರ್ದ ಶಾರ್ಟ್ಸ್ ನೋಡಿದ್ರೆ ಟೀಸರ್ ಭಾಳ ಇಂಟ್ರೆಸ್ಟಿಂಗ್ ಐತಿ. 3 ನಿಮಿಷದ ಟೀಸರ್ ಐತಿ, ಅದು 3 ನಿಮಿಷ ಸಮೀಪದ ಟೀಸರ್ ಐತಿ. ಸೊ ಅದ್ರೊಳಗೆ ಆದರೂ ಏನು ಸ್ಟೋರಿ ಗೊತ್ತಾಗಿಲ್ಲ ಏನೈತಿ. ಆದ್ರೆ ಟೀಸರ್ ಇಂಟ್ರೆಸ್ಟಿಂಗ್ ಹತ್ರ ಕಾಣಿಸಕತ್ತೈತಿ. ಸೆಪ್ಟೆಂಬರ್ದಾಗ ಬರಾಕತ್ತೈತಿ ಫಿಲ್ಮ್. ಸೊ ಇನ್ನೂ ಟೈಮ್ ಭಾಳ ಐತಿ. ಟ್ರೈಲರ್ ಬಿಡ್ತಾರೆ, ಆದ್ರೆ ಅವಾಗೆಲ್ಲ ಗೊತ್ತಾಗ್ಬೋದು ಏನೇನೈತಿ. ಆದ್ರೆ 50-60 ಕೋಟಿ ಬಜೆಟ್ ಒಳಗೆ ಈ ಟೈಪ್ ಆಫ್ ಫಿಲ್ಮ್ ಬೆಂಕಿ ವಿಷಯ. ಸೊ ಬೆಂಕ್ ನನ್ನ ನೆನಪತ್ತ ಒಂದು ಬೆಂಕಿ ಕಾಂಟ್ರವರ್ಸಿ ಆಗೈತಿ ಕನ್ನಡ ಇಂಡಸ್ಟ್ರಿ ಮತ್ತು ಕನ್ನಡ ಫ್ಯಾನ್ಸ್ ಏನಂದ್ರೆ ಅವರು ನಮ್ಮ ಕರ್ನಾಟಕದವರು ಮತ್ತು ಕಮಲ್ ಹಾಸನ್. ಸೊ ಕಾಂಟ್ಯಾಕ್ಟ್ ಕೊಡಬೇಕಪ್ಪ ಅಂತಂದ್ರೆ ಮೊನ್ನೆ ಒಂದು ಪ್ರಮೋಷನ್ ಅವ್ರದ್ದು ಫಿಲ್ಮ್ ಬರಾಕತ್ತೈತಿ ಥಗ್ ಲೈಫ್ ಅಂತೇಳಿ ಜೂನ್ 5ಕ್ಕೆ. ಸೊ ಅದ್ರ ಪ್ರಮೋಷನ್ ನೋಡೋ ಮುಂದಾಗ ಒಂದು ಮಾತು ಹೇಳಿದ್ರು ಅವರು. ಶಿವರಾಜ್ ಕುಮಾರ್ ಅಲ್ಲೇ ಕೂತಿದ್ರು, ಅವರು ಹೋಗಿದ್ರು ಪ್ರಮೋಷನ್ ಮಾಡೋಕ್ಕೆ. ಸೊ ಅದ್ರಾಗ ಕಮಲ್ ಹಾಸನ್ ಅವರು ಏನು ಹೇಳ್ತಾರಪ್ಪ ಅಂತಂದ್ರೆ ನಮ್ಮ ಕನ್ನಡ ಲ್ಯಾಂಗ್ವೇಜ್ ಏನೈತಲ್ಲ ಅದು ತಮಿಳಿಂತ ಒರಿಜಿನಲ್ ಆಗೈತಿ, ತಮಿಳಿಂತ ಬಂದೈತಿ, ಕನ್ನಡದ ಒಂದು ಸ್ವಂತ ಲ್ಯಾಂಗ್ವೇಜ್ ಅಲ್ಲ, ತಮಿಳಿಂತ ಬಂದೈತೆ ಅಂತ ಹೇಳಿದ್ರೆ ಯಾವುದು ಭಾಳ ದೊಡ್ಡ ಸುಳ್ಳು. ಯಾಕಪ್ಪ ಅಂತಂದ್ರೆ ಎರಡೂ ಫೋಕ್ ಲ್ಯಾಂಗ್ವೇಜಸ್ ಅದಾವೆ, ಎರಡೂ ದೇವ್ ಲ್ಯಾಂಗ್ವೇಜಸ್ ಅದಾವೆ, ಮತ್ತು ಎರಡಕ್ಕೂ ಹಿಸ್ಟ್ರಿ ಭಾಳ ದೊಡ್ಡದೈತೆ ಅಂತ ಹೇಳಿ ನಮ್ಮ ಕನ್ನಡ ಲ್ಯಾಂಗ್ವೇಜ್ ತಮಿಳಿಂತ ಬಂದಿದ್ದಲ್ಲ. ಸೊ ನಾ ಏನು ಹೇಳ್ತೀನಪ್ಪ ಅಂತಂದ್ರೆ ಒಂದು ಚಲೋ ರಿಸರ್ಚ್ ಮಾಡಿ ಹೇಳ್ರಿ. ಯಾಕಂದ್ರೆ ಹೇಳೋಕ್ಕೆ ಹೋಗ್ಬೇಡ್ರಿ. ಸೊ ಸುಳ್ಳು ಏನೇನ್ರಿ ಹೇಳಕ್ಕೆ ಹೋಗ್ಬೇಡ್ರಿ. ನೋ ಡೌಟ್ ಕಮಲ್ ಹಾಸನ್ ಒನ್ ಆಫ್ ದ ಬೆಸ್ಟ್ ಆ್ಯಕ್ಟರ್ ಇನ್ ಅವರ್ ಇಂಡಿಯಾ. ಅವ್ರು ಮಾಡೋದು ಆ್ಯಕ್ಟಿಂಗ್ ಆಲ್ಮೋಸ್ಟ್ ಯಾರೂ ನಾನೇ ಮಾಡೋಕ್ಕಲ್ಲ ಅನ್ಸಕತ್ತೈತಿ. ಇದಕ್ಕಪ್ಪ ಅಂತಂದ್ರೆ ಆ ವಯಸ್ಸಾಗ ಆ್ಯಕ್ಟಿಂಗ್ ಭಾರಿ ಮಾಡ್ತಾರೆ ಅವ್ರು, ಬೆಂಕಿ. ಆದರೆ ಸುಳ್ಳು ಏನರ ಮಾತಾಡೋಕೆ ಹೋಗ್ಬಾರ್ದು. ಏನರ ಚಲೋ ಇದ್ರೆ ಚಲೋ ಮಾತಾಡ್ಬೇಕು. ಪ್ರಾಪರ್ ರೀಸನ್, ಪ್ರಾಪರ್ ಏನಂತಾರೆ ಅದಕ್ಕೆ ರಿಸರ್ಚ್ ಮಾಡಿ ಮಾತಾಡಬೇಕು. ಸೊ ಇಷ್ಟೇ, ಮತ್ತೇನಿಲ್ಲ. ಸೊ ನೆಕ್ಸ್ಟ್ ಟಾಪಿಕ್ ಬಂದುಬಿಟ್ಟು ಮತ್ತೆ ಇನ್ನೊಂದು ದೊಡ್ಡ ಕಾಂಟ್ರವರ್ಸಿ ಆಗೈತಿ. ಏನಪ್ಪ ಅಂತಂದ್ರೆ ಸಂದೀಪ್ ರೆಡ್ಡಿ ವಂಗ ಅವ್ರದ್ದು ನೆಕ್ಸ್ಟ್ ಫಿಲ್ಮ್ ಸ್ಪಿರಿಟ್. ಸೊ ಅದ್ರಾಗ ಫೀಮೇಲ್ ಲೀಡ್ ಕಾಸ್ಟ್ ಮಾಡೋದಾಗ ದೀಪಿಕಾ ಪಡ್ಕೊಂಡು ಫಸ್ಟ್ ಕಾಸ್ಟ್ ಮಾಡಿದ್ರು. ಎಲ್ಲ ಫೀಸ್ದು ಎಲ್ಲ ಬರೋಬ್ಬರಿ ಆಗಿತ್ತು. ಫಿಲ್ಮ್ ಅದ್ರ ಟ್ರ್ಯಾಕ್ ಮ್ಯಾಗ ಹೊಂಟಿತ್ತು. ಆದರೆ ಮತ್ತೆ ಇನ್ನೊಂದು ಸ್ವಲ್ಪ ದಿವಸ ಬಿಟ್ಟು ಏನು ಬರ್ತೈತೆ ನ್ಯೂಸ್, ದೀಪಿಕಾ ಪಡ್ಕೊಂಡು ಬದಲಿ ತೃಪ್ತಿ ಡಿಮ್ರಿ ಕಾಸ್ಟ್ ಮಾಡಿರತ್ತಿ. ಅದ್ರ ಎದಕ್ಕಪ್ಪ ಅಂತಂದ್ರೆ ಆಕಿ ದೀಪಿಕಾ ಪಡ್ಕೊನಿಗೆ ಕ್ರಿಯೇಟಿವ್ ಡಿಫ್ರೆನ್ಸ್ ಸಂಬಂಧ ಆಕಿ ಹೊರಗೆ ಹೋದ್ಲತ್ತ. ಸೊ ಮತ್ತು ಫೀಸಿಂದ ಏನೋ ಪ್ರಾಬ್ಲಮ್ ಆಗಿ ಮತ್ತು ಅದಕ್ಕೂ ಹೊರಗೆ ಹೋದ್ಲತ್ತಕಿ. ಸೊ ಇಷ್ಟ ನಾಟಕ ಮಾಡ್ತಾವಲ್ಲ ಈಕಿ ದೀಪಿಕಾ ಪಡ್ಕೊಂಡು. ಒಂದು ಚಲೋ ಬಾಕ್ಸ್ ಆಫೀಸ್ ಕಲೆಕ್ಷನ್ ಕೊಡಂಗಿಲ್ಲ ಈಕಿಗೆ. ಆಕಿಂದ ಏನರ ಒಂದು ಸ್ವಂತ ಫಿಲ್ಮ್ ಆಕಿನೇ ಆ್ಯಕ್ಟಿಂಗ್ ಮಾಡಕತ್ತಿದ್ಲ, ಆಕಿನೇ ಮೇನ್ ಲೀಡ್ ಆಗಿದ್ಲಪ್ಪ ಅಂತಂದ್ರೆ, ಫೀಮೇಲ್ ಲೀಡ್ ಫಿಲ್ಮ್ ಇತ್ತಪ್ಪ ಅಂತಂದ್ರೆ ಹೇಳ್ತೀನಿ ಆ ಫಿಲ್ಮ್ ತನ್ನ ಬಜೆಟು ರಿಕವರ್ ಮಾಡ್ಕೊಳಂಗಿಲ್ಲ. ಇಂಥ ದೊಡ್ಡ ದೊಡ್ಡ ಡಿಮ್ಯಾಂಡ್ಸ್ ಅದಕ್ಕೆ ಒಪ್ಕೊಂಡ್ರು ಇಂಥವೆಲ್ಲ ಕೆಲಸ ಮಾಡ್ತಾರೆ ಅಂದ್ರೆ ಏನು ತಿಳಿವಲ್ತು ನನಗೆ. ಸೊ ಫೈನಲಿ ತೃಪ್ತಿ ಡಿಮ್ರಿ ಆಕಿ ಕಾಸ್ಟ್ ಮಾಡ್ಯಾಳ. ಸಂದೀಪ್ ರೆಡ್ಡಿ ವಂಗ ಮೊದಲೇ ಸೈಕ್ ಮನುಷ್ಯವ, ಏನರ ಇಂಥ ಜಗಳ ಬೇಕು ಅವನಿಗೆ. ಸೊ ಅವ ಅಂತೂ ತನ್ನ ಸ್ಟೋರಿ ಏನು ಬೇಕಾ ಅವ್ರು ಆ್ಯಕ್ಟ್ರೆಸ್ ಇರ್ಬೇಕು ಅದು ಹೇಳ್ತಾನೆ. ಆಕಿ ದೀಪಿಕಾ ಪಡ್ಕೊಂಡು ಕಡೆ 2-3 ಸಲ ಹೋಗ್ಯಾನಂತ. ಸೊ ಏನೇನೋ ನೋಡ್ದೋ ನೋಡೋಣ ಏನು ಲೀಡ್ ಬರ್ತೈತಿ. ಮತ್ತೆ ಏನಾರ ಒಂದು ಹೊಸ ನ್ಯೂಸ್ ಬರ್ತಪ್ಪ ಅಂತಂದ್ರೆ ಮತ್ತೆ ಅದ್ರ ಬಗ್ಗೆ ಮಾತಾಡೋಣ. ಸೊ ನೆಕ್ಸ್ಟ್ ಟಾಪಿಕ್ ಬಂದುಬಿಟ್ಟು ಮಾ ಅಂಥೇಳಿ ಒಂದು ಟ್ರೇಲರ್ ಬಂದೈತಿ. ಸೊ ಶೈತಾನ್ ಅಂಥೇಳಿ ಒಂದು ಫಿಲ್ಮ್ ಬಂದಿತ್ತು, ಹೋದ ವರ್ಷ ಅಚ್ಚಿ ವರ್ಷ ಬಂದಿತ್ತು ಅನ್ನಿಸ್ತದೆ. ಸೊ ಅದರದ್ದೇ ವರ್ಲ್ಡ್ ಅದು ಒಂದು ರೀಮೇಕ್ ಇತ್ತು ಫಿಲ್ಮ್. ಸೊ ವಾಶ್ ಫಿಲ್ಮ್ದ ರೀಮೇಕ್ ಇತ್ತದು. ಅದರದ್ದೇ ಒಂದು ಹೊಸದು ಫಿಲ್ಮ್ ಶೈತಾನದ ನೆಕ್ಸ್ಟ್ ಪಾರ್ಟ್, ಅದರ ಸೀಕ್ವಲ್ ಅಂತ ಹೇಳ್ಬೋದು. ಯಾಕಂದ್ರೆ ಫ್ರಮ್ ದ ವರ್ಲ್ಡ್ ಆಫ್ ಶೈತಾನ್ ಅಂತ ಹೇಳ್ಬೋದು. ಸೊ ಮಾತು ಹೇಳಿ ಟ್ರೇಲರ್ ಬಂದಿತ್ತು. ಸೊ ಟ್ರೇಲರ್ ಲುಕ್ಸ್ ವೆರಿ ಇಂಟ್ರೆಸ್ಟಿಂಗ್. ಒಂದು ಸ್ವಲ್ಪ ಹಾರರ್ ಐತಿ ಇದ್ರಾಗ. ಆದ್ರೆ ಒಂದು ಸ್ವಲ್ಪ ಬೇರೆ ಕಡೆ ಇನ್ಸ್ಪಿರೇಷನ್ ತೊಗೊಂಡು ಮಾಡಿರೋದು ಫಿಲ್ಮ್. ಅದರ ಟ್ರೇಲರ್ ಅಂತೂ ಏನಂತಾರೆ ಅದಕ್ಕೆ ಟೆಕ್ನಿಕಲಿ
ವಿಜುವಲಿ ಚಲೋ ಐತಿ. ಸೊ ಸ್ಟೋರಿದಾಗ ಏನಿರ್ತೈತೆ ನನಗೆ ಗೊತ್ತಿಲ್ಲ. ಸೊ ನೋಡೋಣ, ಅದನ್ನೂ ಸ್ವಲ್ಪ ಏನೋ ಇಂಟ್ರೆಸ್ಟಿಂಗ್ ಅನ್ಸಾಕತ್ತೈತಿ. ಸೊ ಇಷ್ಟೇ ವಿಡಿಯೋಕ್ಕೆ ನಿಮಗೇನಾರ ವಿಡಿಯೋ ಇಷ್ಟ ಆಗಿತ್ತು ಜಲ್ದಿ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಚಾನಲ್ದಾಗ ಹೊಸ ಇದ್ರೆ ಸಬ್ಸ್ಕ್ರೈಬ್ ಮಾಡಿರಿ. ಸೊ ಪೀಸ್ ಔಟ್. ಸಿಗೋಣ ಮುಂದೆ ನೋಡೋದಾಗ.